ರಾಮ್ ಬಡಿಸ್ಲಾ? ರಾಮ್, ಏಯ್ ತಿನ್ನೋ. ಏನಮ್ಮ ಸೀತಾ, ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದಾನೆ ನೋಡಿದ್ಯಾ? ಇವತ್ತು ಸೂರ್ಯ ಹುಟ್ಟೇ ಇಲ್ಲ ತಾತ, ಯಾಕಂದ್ರೆ ಅಶೋಕ್ ಬಂದಿಲ್ವಲ್ಲ. ಅವನಿಲ್ಲ ಅಂತ ಏನಿಲ್ಲ, ನಾನು ಯಾವುದೋ ಆಫೀಸ್ ಟೆನ್ಷನ್ ಇದ್ದೀನಿ ಅಷ್ಟೇ. ಅವ್ನು ಬಂದಿಲ್ಲ ಅಂತ ನಾನು ಯಾಕೆ ಬೇಜಾರು ಮಾಡ್ಕೋಬೇಕು? ಓ, ನೀನು ಬೇಜಾರು ಮಾಡ್ಕೊಂಬಿಟ್ಟಿದೀಯಾ? ನೀನು ಬೇಜಾರಾಗಿರೋದು ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ಲಪ್ಪ. ನೀನ್ ಏನಕ್ಕೋ ಬೇಜಾರ್ ಮಾಡ್ಕೊಂಡಿದ್ಯಾ, ಆದ್ರೆ ಅಶೋಕ್ ಬಂದಿಲ್ಲ ಅಂತ ಅಲ್ಲ ಅಲ್ವಾ? ನಾನು ರೇಗಿಸದೇ ಇದ್ರೆ ನಿಮ್ಗೆ ಯಾರಿಗೂ ಸುಮ್ಮನೆ ಇರೋದಕ್ಕೆ ಆಗದೇ ಇಲ್ಲ ಅಲ್ವಾ? ಈಗ ಅವನ ವಿಷಯ ಯಾಕೆ? ಎಲ್ಲರೂ ಸುಮ್ಮನೆ ತಿಂಡಿತೀನಿ. ಆಯ್ತಾಯ್ತು, ಮೊದಲು ನೀನು ತಿಂಡಿ ತಿನ್ನು. ಅಶೋಕನ ಮಿಸ್ ಮಾಡ್ಕೊಂಡಿದ್ದು ಸಾಕು, ಎಲ್ಲೋಗ್ತಾನೆ, ಬರ್ತಾನೆ ಅವನು. ಅವ್ರ ಮನೇಲಿ ಅವನು ಕೂಡ ನಿನ್ನ ಹಾಗೆ ತಿಂಡಿ ತಿಂದೆ ಒದ್ದಾಡ್ತಾ ಇರ್ತಾನೆ. ಅದು ನಮಗೆ ಗೊತ್ತಿರೋದೇ ಅಲ್ವಾ? ಅವನು ಬರಲ್ಲ. ಬರೋದಾಗಿದ್ರೆ ನಿನ್ನೆ ನಾನು ಹೇಳಿದ ಕೆಲಸನ ಮಾಡಬೇಕಾಗಿತ್ತು. ಚಿಕ್ಕಿಗೆ ಸಾರಿ ಕೇಳ್ತಿದ್ದ, ಕೊಬ್ಬು ಅವನಿಗೆ. ಅಪ್ಪು ಪ್ಲೀಸ್, ನನಗೋಸ್ಕರ ನೀವಿಬ್ರು ಜಗಳನ ಕಂಟಿನ್ಯೂ ಮಾಡಬೇಡಿ. ನೀನ್ ಅಪ್ಸೆಟ್ ಆಗಿರೋದನ್ನ ನನ್ನ ಕೈಯಿಂದ ನೋಡೋದಕ್ಕಾಗ್ತಿಲ್ಲ ಅಪ್ಪು. ನೀವಿಬ್ರು ಮುಂಚಿನ ತರಾನೇ ಆಗಿ. ಇಲ್ಲ ಚಿಕ್ಕಿ, ಸಾರಿ ಕೇಳು ಅಂದಾಗ ಸಾರಿ ಕೇಳಬೇಕು. ಇಲ್ದೇ ಇರೋ ದಿಮಾಕಲ್ಲ ತೋರಿಸ್ತಾನೆ. ನಂಗೆ ಯಾವ ಸಾರಿನೂ ಬೇಕಾಗಿಲ್ಲ. ನೀನ್ ಆರಾಮಾಗಿರು, ದಟ್ಸ್ ಎನಫ್. ಇಷ್ಟು ವರ್ಷದ ಫ್ರೆಂಡ್ಶಿಪ್ಪು ನನ್ನಿಂದ ಹಾಳಾಗೋದು ಬೇಡ. ಏನಮ್ಮ ನೀನು ಒಳ್ಳೆ, ಇವರಿಬ್ರು ಸ್ನೇಹ ಹಾಳಾಗಂತದ್ದ? ಇವತ್ತು ನೆನೆದ ಅವ್ರ ಸ್ನೇಹ. ಜೀವಕ್ಕೆ ಜೀವ ಕೊಡುವಂತ ಗೆಳತನ ಇವರಿಬ್ಬರದು. ಒಂದ್ಸತಿ ರಾಮನಿಗೂ ಹನುಮಂತನಿಗೂ ಯುದ್ಧ ಆಗುವಂತ ಸಂದರ್ಭ ಬಂದ್ಬಿಡುತ್ತೆ. ಆದರೆ ಹನುಮಂತ ಅವನ ದೇವರಾದ ರಾಮನ ಮೇಲೆ ಹೆಂಗ್ ಕೈ ಮಾಡ್ತಾನೆ? ಅವನು ರಾಮ 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 ಅಂತ ಜಪಿಸ್ತಾ ಕೂತು ಬಿಡ್ತಾನೆ. ರಾಮ ಹನುಮಂತನಿಗೆ ಬಾಣ ಬಿಡ್ತಾನೆ, ಆದ್ರೆ ಒಂದು ಬಾಣನು ಅವನ ಎದೆ ಹೋಗೋದಿಲ್ಲ. ಯಾಕೆ ಅಂದ್ರೆ ಅವನ ಎದೆ ಒಳಗಡೆ ಶ್ರೀರಾಮಚಂದ್ರ ಇರ್ತಾನೆ. ರಾಮ ಬಿಟ್ಟು ಬಾಣ ಅವನನ್ನು ಕೊಲ್ಲೋದಕ್ಕೆ ಸಾಧ್ಯನಾ ಹೇಳು? ಹನುಮನ ಭಕ್ತಿ ನೋಡಿ ರಾಮ ಯುದ್ಧ ನಿಲ್ಲಿಸ್ಬಿಡ್ತಾನೆ. ಇವರಿಬ್ರದ್ದು ಹಾಗೇನೆ. ಇವ್ರ ಮನಸ್ಸಿನಲ್ಲಿ ಇದೆಯಲ್ಲ ಪ್ರೀತಿ, ವಿಶ್ವಾಸ, ಸ್ನೇಹ, ಗೆಳತನ. ಅದರ ಮುಂದೆ ಈ ಮನಸ್ತಾಪ ಅನ್ನೋ ಬಾಣ ಬಿದ್ದೋಗ್ಬಿಡುತ್ತೆ. ನೀವ್ಯಾರು ಯೋಚನೆ ಮಾಡಬೇಕಾಗಿಲ್ಲ, ಚಿಂತೆ ಮಾಡಬೇಕಾಗಿಲ್ಲ. ರಾಮ್, ಅಪ್ಪು ನೋಡಿ ತಾತ ಹೇಗ್ ಹಠ ಮಾಡ್ತಾರ ಇವರು. ನನಗೂ ಅರ್ಥ ಆಗ್ತಾ ಇಲ್ಲಮ್ಮ. ಇಷ್ಟು ಚಿಕ್ಕ ವಿಷಯಕ್ಕೆ ಅತಿ ಆಡ್ತಿದ್ದಾರೆ ಇಬ್ರು. ಮಾವಯ್ಯ, ಅಪ್ಪುನ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಅವನ ಹತ್ರ ನಾನು ಮಾತಾಡಿ ಸಮಾಧಾನ ಮಾಡ್ತೀನಿ. ನೀವು ತಿಂಡಿ ತಿನ್ನಿ. ಇವರಿಬ್ಬರ ಸ್ನೇಹಕ್ಕೆ ನಾನು ಎಳ್ಳು ನೀರು ಬಿಟ್ಟಾದ್ಮೇಲೆ ಅಶೋಕ್ ಅಶೋಕ್ ಅಶೋಕ್, ಇಲ್ಲಿದ್ದೀರಾ ನೀವು? ನಾನು ಇಡೀ ಮನೆ ಹುಡುಕ್ದೆ ಗೊತ್ತಾ? ಇದು ಯಾಕೆ ಒಳ್ಳೆ ತಲೆ ಮೇಲೆ ಕಲ್ ಬಂಡೆ ಬಿದ್ದೋರ್ ತರ ಹೀಗ್ ನಿಂತಿದ್ದೀರಾ? ಏನಾಯ್ತು? ಏನಿಲ್ಲ. ಆಯ್ತು ಬಿಡಿ. ಈಗ ನಿಮ್ ಹೆಂಡ್ತಿಗೆಲ್ಲ ಏನ್ ಹೇಳ್ತೀರಾ ನೀವು? ಬೋರ್ ಆಗ್ಬಿಟ್ಟಿದ್ದೀನಲ್ಲ ನಾನು. ಹಾಗೆಲ್ಲ ಏನೂ ಇಲ್ಲ ಮುದ್ದು. ಅದ್ ಸರಿ, ಎಲ್ಲ ಹೊರಟಿರೋ ಆಗಿದೆ. ಎಲ್ಲಿಗೆ ಹೋಗ್ತಿದೆ ನನ್ ಗಂಡನ್ ಸವಾರಿ? ಎಲ್ಲಿಗೂ ಇಲ್ಲ. ಚೆನ್ನಾಗಿ ರೆಡಿ ಆಗಿದ್ದೀರಾ, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಹೇಳಿ. ಎಲ್ಲಿಗೂ ಇಲ್ಲ ಅಂತ ಹೇಳಿದ್ನಲ್ಲ ಮುದ್ದು, ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಿದ್ಯಲ್ಲ.
ನಾನ್ ಅನ್ಕೊಂಡೆ ರಾಮ್ ಮನೆಗೆ ಹೊರಟಿದ್ದೀರೇನೋ ಅಂತ. ನಾನು ಯಾಕೆ ಹೋಗ್ಬೇಕು ಅವ್ನ ಮನೆಗೆ? ಅಷ್ಟಕ್ಕೂ ನನ್ನಿಂದ ಅವ್ನಿಗೆ ಏನಾಗ್ಬೇಕಾಗಿದೆ? ಶತ್ರುಗಳನ್ನ ಹತ್ರ ಇಟ್ಕೊಂಡು ಜೀವ ಕೊಡೋ ಈ ಮಿತ್ರನ ದೂರ ಇಟ್ಟಿದಾನಲ್ಲ, ನಾನ್ ಯಾಕೆ ಹೋಗ್ಬೇಕು ಅವ್ನ ಮನೆಗೆ? ಸೊ ಇವಾಗ ನಿಮ್ಗೆ ರಾಮ್ ಹತ್ರ ಮಾತಾಡ್ಬೇಕು ಅಂತ ಅನ್ನಿಸ್ತಿಲ್ಲ? ಕಮಾನ್ ಅಶೋಕ್, ನನ್ನ ಹತ್ರ ನಾಟಕ ಮಾಡ್ಬೇಡಿ ನೀವು. ನೀವು ಮತ್ತೆ ರಾಮ್ ಎಂತ ಬೆಸ್ಟ್ ಫ್ರೆಂಡ್ಸ್ ಅಂತ ನನಗೆ ಗೊತ್ತು. ನಿಮಗೆ ಏನ್ ಫೀಲ್ ಆಗ್ತಿದ್ಯೋ ಅದ್ ರಾಮ್ಗೂ ಫೀಲ್ ಆಗ್ತಿರ್ಬೋದಲ್ವಾ? ಅವರು ನಿಮ್ ತರ ನರಳ್ತಿರ್ಬೋದಲ್ವಾ? ಪ್ಲೀಸ್ ಅಶೋಕ್, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಬನ್ನಿ, ನಾವ್ ಅವ್ರ ಮನೆಗೆ ಹೋಗಿ ಅವರಿಬ್ರನ್ನು ಮಾತಾಡ್ಸ್ಕೊಂಡ್ ಬರೋಣ. ನಾನು ಎಲ್ಗೂ ಹೋಗಲ್ಲ. ಪ್ಲೀಸ್ ಅಶೋಕ್, ನೀವ್ ಈ ತರ ಮಾಡ್ಬೇಡಿ. ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೆ ನೀವ್ ರಾಮಿಂದ ದೂರ ಆದ್ರೆ ಹೇಗ್ ಹೇಳಿ? ನಾಟ್ ದ ರೈಟ್ ಟೈಮ್ ಟು ಬಿ ಆಂಗ್ರಿ ಆನ್ ಹಿಮ್. ಭಾರ್ಗವಿ ಚಿಕ್ಕಿ ರಾಮ್ನ ಇನ್ನೂ ಜಾಸ್ತಿ ಮ್ಯಾನಿಪುಲೇಟ್ ಮಾಡ್ತಾರೆ. ಆಮೇಲೆ ನಮ್ ಸುಬ್ಬಿಗೆ ಇನ್ನೂ ಜಾಸ್ತಿ ತೊಂದರೆ ಕೊಡ್ತಾರೆ. ಸುಬ್ಬಿ ಮತ್ತೆ ರಾಮ್ಗೆ ಏನಾದ್ರೂ ಆದ್ರೆ ಇದನ್ ಕತೆ ಏನು ಅಶೋಕ್? ಪ್ಲೀಸ್ ಯೋಚನೆ ಮಾಡಿ.